ಉಸಿರೇ ನಿನ್ನ ಉಸಿರಾಗಿ ಈ ಉಸಿರ ಬರೆದಿರುವೆ, ನಮ್ಮ ಹಾಡಿಗೆ ಹೆಸರಾಗಲಿ ಕಾವೇರಿ ಕಲರವವೇ. ನಿನ್ನ ನೆರಳಿನ ಸನಿ ಸನಿಹಕ್ಕೆ ನನ್ನ ಕೊರಳಿನ ದನಿ ಹರಿಸಿ ಹರಿಸಿ, ನಿನ್ನ ಹೆಸರಿಗೆ ನನ್ನ ಹೆಸರನ್ನು ಬರೆಸಿ ಮೆರೆಸಿ ರಮಿಸಲಿರುವೆ ನೀ ಸುಂದರ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು, ಉಸಿರೇ ಭಾವವು. ಹಿಂಗೆ ಹಾಡು ಹೇಳ್ಕೊಂಡಿದ್ರೆ ಮುಂದೆ ಹೊಟ್ಟಿಗೆ ಮಣ್ಣು ತಿನ್ನಕಾಕ್ ನೋಡು. ಪಕ್ಕದ ಮನೆ ಪಾಂಡು ತರ ಇಂಜಿನಿಯರ್ ಆಗು, ಕೊಯ್ ತುಂಬಾ ಸಂಬಳನಾರು ಸಿಕ್ತು. ನಿಮ್ ಜೀವನಗಳೆಲ್ಲ ಸಾಫ್ಟ್ವೇರ್ ಸಡೆಗಳ. ಅಣ್ಣವ್ರೆ, ಟೈಮ್ ಟು ಟೈಮ್ ಸಂಬಳ ಇಸ್ಕೊಳಕ್ ಬರುತ್ತೆ, ಅದಕ್ಕೆ ಸರಿಯಾಗಿ ಕೆಲಸ ಮಾಡ್ಬೇಕು ತಾನೆ. ಅವನಿಗೆ ಕಾಲ್ ಮಾಡಿ ಸರಿಯಾಗಿ ಚಳಿ ಬಿಡಿಸಿ. ಅವನ ಡ್ರೈವರ್ ಅನ್ಕೊಂಡಿದ್ದಾನ, ಓನರ್ ಅನ್ಕೊಂಡಿದ್ದಾನ? ಕರೆಕ್ಟು. ಕಾಲ್ ಮಾಡಿ 10 ನಿಮಿಷ ಆಯ್ತು. ಆವಾಗಲೇ ಗೂಗಲ್ ಮ್ಯಾಪು ಇಲ್ಲ ಶಾರ್ಟ್ ಪಾತ್ ಅಲ್ಗಾರಿದಮೋ ಏನಾದರೂ ಹಾಕ್ಕೊಂಡು ನಡ್ಕೊಂಡು ಹೋಗಿದ್ರು 45 ಸೆಕೆಂಡ್ ಆಗಿರ್ತಿತ್ತು. ಮಾಡ್ತೀನಿ ಅವನಿಗೆ. ಹಾಗೆ ನಡ್ಕೊಂಡು ಹೋಗ್ಬೋದಿತ್ತಲ್ಲ, ಕಾಲ್ ಕರೆಕ್ಟಾಗಿದೆ. ಏನೋ ಹೇಳ್ದಂಗಿತ್ತು. 45 ಸೆಕೆಂಡ್ ದೂರ ಇರೋ ಮನೆ ನಡ್ಕೊಂಡು ಹೋಗೋದು ಬಿಟ್ಟು ಡ್ರೈವರಿಗೆ ಫೋನ್ ಮಾಡ್ಕೊಂಡು ಬೈಕೊಂಡು ಸಾಯ್ತಿದೆಯಲ್ಲ, ಇಷ್ಟೊತ್ತಿಗೆ ಹೋಗಿ ಕಾಫಿನೇ ಕುಡಿಬೋದಿತ್ತಾ ಅಂತ. ನಡ್ಕೊಂಡು ಹೋಗೋಕ್ಕೆ ರಸ್ತೆ ಅಂತ ರೆಡ್ಮಿಲ್ ಅನ್ಕೊಂಡೆ ಗುರು. ಎಷ್ಟು ಧೂಳಿರುತ್ತೆ ಗೊತ್ತಾ, ಅಲರ್ಜಿ ಆಗುತ್ತೆ. ನಿಮ್ಗೆ ಹೆಂಗೆ ಗೊತ್ತು ಹೇಳಪ್ಪ ಇವರಿಗೆ. ನೋಡಿ, ಇವ್ರ ತಲೆ ಹೆಂಗೆ ಕೆಲಸ ಮಾಡಿದ್ರೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಎಲ್ಲಿ ಇವ್ರದೇ ಕಾರಲ್ಲಿ ಹೋದ್ರೆ ಎಲ್ಲಿ ಪೆಟ್ರೋಲ್ ವೇಸ್ಟ್ ಆಗುತ್ತೆ ಅಂತ ಆಫೀಸಿನ ಫ್ರೀ ಬಸ್ ಫೆಸಿಲಿಟಿ ಯೂಸ್ ಮಾಡ್ತಾರೆ. ಇದು ಬೇರೆ ಒನ್ ವೇ. ಆ ಕಡೆ 2 ಕ್ರಾಸ್ ಆ ಕಡೆ ಇಳ್ಕೊಬೇಕು ಅಂದರೆ ಡ್ರೈವರ್ನ ಸೆಟಪ್ ಮಾಡ್ಕೊತಾರೆ, ಅಲ್ಲಿ ಇಳ್ಕೊಳ್ತಾರೆ, ಇಲ್ಲಿಗೆ ಬರ್ತಾರೆ, ಡ್ರೈವರಿಗೆ ಫೋನ್ ಮಾಡ್ತಾರೆ, ಮನೆಗೆ ಹೋಗ್ತಾರೆ. ಒಳ್ಳೆ ಸಡಕತೆ ಆಗ್ತಿದೆ. ಅಲ್ಲ, ಏನು ನಿನ್ನ ಪ್ರಾಬ್ಲಮ್ಮು? 6 ವರ್ಷದಿಂದ ಸಿಕ್ಕಿದ್ದೆ, ಅವಾಗಲೂ ಹಿಂಗೆ ಮಾಡಿದೆ. ಅವತ್ತು ನಾನು ಬೈಕಲ್ಲಿ ಸ್ಟೈಲಾಗಿ ಬರ್ತಿದ್ದೆ ತಾನೇ, ನೀನು ತಾನೇ ತಡೆದಿದ್ದು. ಏನು ಗುರು, ಹೊಸ ಗಾಡಿ ತಗೊಂಡ್ಯಾ? ಹಂಗೇನಿಲ್ವಲ್ಲ, ಯಾಕೆ? ಏನಿಲ್ಲ, ಸೀಟ್ ಮೇಲೆ ಹೆಲ್ಮೆಟ್ ಇಟ್ಟಿರೋ ನೋಡಿದ್ರೆ ಸೀಟ್ ಹಾಳಾಗ್ಬಾರ್ದು ಅಂತ ಇಟ್ಟಂಗಿದೆ. ಅಲ್ಲ ಗುರು, ಇಷ್ಟೊಳ್ಳೆ ಹೇರ್ ಸ್ಟೈಲ್ ಇಟ್ಕೊಂಡು ಹೆಲ್ಮೆಟ್ ತಗೊಂಡು ಹಾಕೊಂಡ್ರೆ ಹೇರ್ ಸ್ಟೈಲ್ ಹಾಳಾಗಲ್ವಾ? ಇಷ್ಟು ಕಾಮನ್ ಸೆನ್ಸ್ ಇಲ್ಲ ಇವನಿಗೆ. ನಾಲ್ಗೇನೆ ಬಿದ್ದೋಗವನಿಗೆ ಭಾಷಣ ಕಳಿಸ್ತಿದ್ಯಾ ಅಂದಂಗೆ ಆಯ್ತು. ಅರ್ಥ ಆಗಿಲ್ಲಮ್ಮ, ಇನ್ನೊಂದ್ಸರಿ ಹೇಳು. ತಲೆನೇ ಇಲ್ಲ ಅಂದಮೇಲೆ ಯಾವ ಹೇರ್ ಸ್ಟೈಲ್ ಇಟ್ಕೊಂಡು ಏನು ಮಾಡ್ತೀಯಾ? ಅವತ್ತು ನೀನು ಅಷ್ಟು ಬೈದಾದ್ಮೇಲೆ ಇವಾಗ ಹೆಲ್ಮೆಟ್ ಹಾಕ್ಕೊಂಡು ಬಕ್ಕಲ್ ಟೈಟ್ ಮಾಡ್ಕೊಂಡೇ ಓಡಾಡ್ತೀನಿ, ಗಾಡಿ ಓಡಿಸ್ಬೇಕಾರೆ ಮಾತ್ರ. ಇವತ್ತು ಅದನ್ನೇ ಹೇಳ್ತಿರೋದು, ಇಲ್ಲಿಂದ ಮನೆಗೆ ದಿನ ನಡ್ಕೊಂಡು ಓಡಾಡು. ಮಡಕೆ ನುಂಗಿರ ಹತ್ರ ಎದ್ದು ಕಾಣ್ತಾರೋ ಹೊಟ್ಟೆ ಆದರೂ ಕಡಿಮೆ ಆಗುತ್ತೆ. ನಾನು ಈ ಥರ ನಾಲ್ಗೆವರ್ಗೆ ಹಾಕ್ಕೊಂಡು ಥ್ರೆಡ್ ಮೀಲ್ ಮೇಲೆ ಓಡಾಡೋದು ಬೇಕಾಗಿಲ್ಲ ಅವಾಗ. ಅಯ್ಯೋ, ಅದೆಲ್ಲ ಯಾಕೆ? 15 ಡೇಸ್ ಕ್ಯಾಲೋರೀಸ್ ಕೌಂಟ್ ಮಾಡಿ ಡಯಟ್ ಮಾಡಿದರೆ ಆಯಿತು. ಹೊಟ್ಟೆನೂ ಕಡಿಮೆ ಆಗುತ್ತೆ, ಹೊಟ್ಟೆಲಿರೋ ಹುಳನೂ ಕಡಿಮೆ ಆಗುತ್ತೆ. ಬಡವನಿಗೆ ಅನ್ನದ ಚಿಂತೆ ಆದರೆ ಶ್ರೀಮಂತನಿಗೆ ಕ್ಯಾಲರಿ ಚಿಂತೆ ಅಂತೆ.
ಲಕ್ಷಾನ್ಗಟ್ಲೆ ಸ್ಯಾಲ್ರಿ ಬಂದರೂ ಕ್ಯಾಲ್ರಿ ಅಂತ ಹೊಟ್ಟೆ ಮಾತ್ರ ತುಂಬಿಸ್ಕೊಡಲ್ಲ. ಇದೇ ಗುರು ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳ ಪ್ರಾಬ್ಲಮ್ಮು. ಕಿರಾಣಿ ಅಂಗಡಿಯವರು, ಆಟೋ ಡ್ರೈವರ್ಗಳು ಎಲ್ಲರೂ ಅನ್ಕೊಂಡಿರೋದೊಂದೇ, ಇವನಿಗೇನು ಗುರು ತಿಂಗಳ ಹತ್ತು ತಕ್ಷಣ ಲಕ್ಷಗಟ್ಟಲೆ ಸಂಬಳ ಎಣಿಸ್ತಾನೆ ಅಂತ. ಆದರೆ ಸಾಲ ಮಾಡ್ಕೊಂಡೆ ತುಪ್ಪ ತಿನ್ನಬೇಕು ಅನ್ನೋ ಪಾಲಿಸಿ ನಮ್ಮದು. ಮನೆ, ಕಾರು ಎಲ್ಲದು ಲೋನಿಂದಾನೆ. ಸಂಬಳ ಬಂದು 2 ದಿನಕ್ಕೆ ಅಕೌಂಟ್ ಖಾಲಿ. ಇನ್ನು ಉಳಿದಿದ್ದ ದಿನದ ಖರ್ಚಿಗೆಲ್ಲ ಕ್ರೆಡಿಟ್ ಕಾರ್ಡೇ ಮೂಲ. ಆಮೇಲೆ ಅದ್ರ ಇಂಟ್ರೆಸ್ಟ್ ಬೇರೆ ಕಟ್ಟಬೇಕು. ಆದರೂ ಏನು ಕಮ್ಮಿ ಇಲ್ಲ, ಅನ್ಸೈಟ್ ಅಂತ ಫಾರಿನಿಗೆ ಹೋಗಿ ಸೆಟ್ಲ್ ಆಗ್ಬೋದಲ್ಲ. ಅಯ್ಯೋ ಅದಕ್ಕೂ 108 ಪಾಲಿಟಿಕ್ಸ್ ಗುರು. ಅಲ್ಲೋಗಿ ಮಾಡೋದಾದ್ರೂ ಅದನ್ನೇ ಅಲ್ವಾ. ಇಲ್ಲಿ ಲೋನ್ಗೆ ಇಂಟ್ರೆಸ್ಟ್ ಜಾಸ್ತಿ, ಅಲ್ಲಿ ಕಮ್ಮಿ ಅಂತ ರೀಸನ್ ಹೇಳಿ ಅಲ್ಲೂ ಸಾಲ ಮಾಡೋದೆ. AC ರೂಮಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಆರಾಮಾಗಿ ಕೆಲಸ ಮಾಡ್ತಿರಲ್ಲ, ಅದಕ್ಕಿಂತ ಇನ್ನೇನು ಬೇಕು? ಏನು ಮಾಡಿದ್ರೆ ಏನು ಬಂತು ಗುರು, ಕೆಲಸ ಮಾಡೋ ಟೈಮಲ್ಲಿ ಮಾತ್ರ ನಾವು ಬೇಕು. ಬೋನಸ್ ಅಪ್ರೈಸಲ್ ಟೈಮ್ ಬಂದ ತಕ್ಷಣನೇ ಒಂದೋ ನಮ್ಮ ಪರ್ಫಾರ್ಮೆನ್ಸ್ ರೇಟಿಂಗ್ ಕಮ್ಮಿ ಆಗುತ್ತೆ, ಇಲ್ಲ ಅಂದರೆ ಕಂಪ್ನಿ ಲಾಸಲ್ಲಿ ನಡೆಯೋಕ್ಕೆ ಶುರುವಾಗುತ್ತೆ. ಅಪ್ರೈಸಲ್ ಅಂತ ತಕ್ಷಣ ನೆನಪಾಯ್ತು. ಇಸಲಿ ಅಪ್ರೈಸಲ್ ಎಷ್ಟಿರ್ಬೋದು? ಫೋನ್ ಮಾಡು, ಮ್ಯಾನೇಜರಿಗೆ ಫೋನ್ ಮಾಡು. ಕರೆಕ್ಟ್ ಟೈಮಿಗೆ ನೆನ್ಪು ಮಾಡಿದೆ ನೋಡು, ತಡಿ. Kodangi, good that you called me. I was about to call you. So what happened to that customer issue? Yes sir, I fixed it and submitted in the morning itself sir. Oh, okay, good. So what was the issue? I accidentally put one extra equal sir, that ended up in multiplying it one more time sir. Stupid issue. Stupid thing. So by the way, why did you call me? Sir, I wanted to know my hike percentage sir. Hike? What extra thing did you do to get an hike? You introduced a bug and you resolved yourself. For your kind information, this time there is no hike. In fact, you should be happy that we are not going to cut your salary. Right now I am busy. I will call you later. Sir. ತೋ ಈ ಸರಿನೂ ನನ್ನ ಹೈಕ್ನ ಪಡೆದು ಬಾಯಿಗೆ ಹಾಕ್ಕೊಂಡ್ರು ಈ ಮ್ಯಾನೇಜ್ಮೆಂಟ್ನವರು. ಏನು ಮಾಡ್ಬೇಕು ಗೊತ್ತಾ, ಇಂಥವ್ರನ್ನೆಲ್ಲ ಸ್ಟ್ರೈಟಾಗಿ ನಿಲ್ಲಿಸಿ ಟಕ 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 ಅಂತ ಶೂಟ್ ಮಾಡಬೇಕು. ಗನ್ ಇದೆಯಾ ತಮ್ಮ ಹತ್ರ? ಇಲ್ವಾ? ಹೈಕ್ ಕೊಡೋ ಅಂಥದ್ದು ಅದೇನು ಮಾಡಿದ್ದೀರಾ ತಾವು? ಅಯ್ಯೋ ಇನ್ನು ಏನೇನು ಮಾಡಬೇಕು ಗುರು, ನನ್ನ ದಿನ ಸ್ಟಾರ್ಟ್ ಆಗೋದೇ ಕೆಲಸದಿಂದ. ಚಿಕ್ಕವನಿದ್ದಾಗ ಅಜ್ಜಿ ಕತೆ ಕೇಳ್ತಾ ಮಲಗ್ತಿದ್ದೆ. ಬೆಳೀತಾ ಅದು ಕ್ರೈಮ್ ಸ್ಟೋರಿ, ಕ್ರೈಮ್ ಡೈರಿಯಾಗಿ ಬದಲಾಯಿತು. ಇವಾಗ ಇಶ್ಯೂ ಫಿಕ್ಸ್ ಮಾಡ್ತಾನೆ ಮಲಗಿಬಿಟ್ಟಿರ್ತೀನಿ. ಶರಣ್ರೇನಾದರೂ ಇವಾಗ ಇದ್ದಿದ್ರೆ ಬಹುಶಃ ನನ್ನನ್ನು ನೋಡಿ ಸೋಫಾನೇ, ಹಾಸಿಗೆ, ಲ್ಯಾಪ್ಟಾಪೇ ದಿಂಬು, ಬೋನಸ್ಸು ಹೈಕ್ಗಳೆಲ್ಲ ನನಸಾಗದ ಕನಸುಗಳಯ್ಯ ಅಂತ ಹೇಳ್ತಿದ್ರೇನೋ. ಈ ಮಕ್ಕಳಿಗೆ ಗುಮ್ಮ ಬರುತ್ತೆ ಅಂತ ಭಯ ಇದ್ದರೆ ನನಗೆ ಇಶ್ಯೂ ಬರುತ್ತೆ ಅಂತ ಭಯ. ನನ್ನ ಹೆಂಡತಿ ಈ ಕೆಲಸದ ಲಕ್ಷ್ಮಿ ಬರ್ತಾಳೆ ಅಂತ ಬೆಳಗ್ಗೆ ಎದ್ದ ತಕ್ಷಣ ಮನೆ ಬಾಗಿಲು ತೆಗೆದಿಡ್ತಾಳೆ. ನಾನು ಇಶ್ಯೂ ಬರಬಾರ್ದು ಅಂತ ಬೇಡ್ಕಂತ ಲ್ಯಾಪ್ಟಾಪ್ ಓಪನ್ ಮಾಡ್ತೀನಿ. ದೇವ್ರ ಮೇಲೆ ಒಂದಿನ ಹೂ ತಪ್ಪೋದು, ಆದರೆ ನನ್ನ ಇನ್ಬಾಕ್ಸಲ್ಲಿ ಇಶ್ಯೂ ಮಾತ್ರ ಒಂದಿನನೂ ತಪ್ಪಲ್ಲ. ದಿನಕ್ಕೊಂದು ಹೊಸ ಇಶ್ಯೂ. ಒಂದೊಂದು ಸರಿ ಗೂಗಲ್ ಕೂಡ ಕನ್ಫ್ಯೂಸ್ ಆಗಿಬಿಡುತ್ತೆ, ಏನು ಸೊಲ್ಯೂಷನ್ ಕೊಡಬೇಕು ಅಂತ ಗೊತ್ತಾಗದೆ. ಈ ಥರ ಇಶ್ಯೂ ಹೇಗೆ ಬರೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಬ್ರಷ್ ಮಾಡ್ತೀನಿ. ಏನೋ ಆನ್ಸರ್ ಹೊಳೆಯುತ್ತೆ, ಬಂದು ಅದನ್ನೇ ಟ್ರೈ ಮಾಡ್ತೀನಿ. ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಅಷ್ಟರಲ್ಲಿ ಆಫೀಸ್ ಬಸ್ ಬರೋ ಟೈಮ್ ಆಗಿರುತ್ತೆ. ಬಸ್ಸಲ್ಲಿ ಕೂತು ಮತ್ತೆ ಹೊಸ ಇಶ್ಯೂ ನೋಡ್ತೀನಿ. ಆಫೀಸಲ್ಲಿ ಆ್ಯಸ್ ಯೂಶುವಲ್ ಕೆಲಸ. ಇನ್ನು ಇವಾಗ ಮತ್ತೆ ಮನೆಗೆ ಕನೆಕ್ಟ್ ಆಗ್ತೀನಿ. ನಿದ್ದೆ ಬರೋವರೆಗೂ ಕೆಲಸ ಮಾಡ್ತೀನಿ. ಒಂದ್ಸರಿ ವೀಕೆಂಡು ಕೆಲಸ ಇರುತ್ತೆ. ಓಹೋ, ಅಂದರೆ ನಿಮಗೆ ಪರ್ಸ್ನಲ್ ಲೈಫ್ ಅನ್ನೋದೇ ಇಲ್ವಾ? ಒಂಥರ ಹಂಗೆ ಆಗಿದೆ. ಮೊನ್ನೆ ನನ್ನ ಹೆಂಡತಿ ಹಾಲು ತರಕ್ಕೆ ಹೋದವಳು ಒಳಗೆ ಬಂದ ತಕ್ಷಣ ನಾನು ಕೇಳಿದೆ ಯಾರು ಬೇಕು ಅಂತ. ಅವತ್ತು ಸಿಟ್ಟು ಮಾಡ್ಕೊಂಡು ಅವ್ರ ಮನೆಗೆ ಹೋದವಳು ಇನ್ನೂ ಬಂದಿಲ್ಲ. ನಾನು ಇಶ್ಯೂ ಫಿಕ್ಸ್ ಮಾಡೋ ಬರದಲ್ಲಿ ಫೋನ್ ಮಾಡೋಕ್ಕಾಗಿಲ್ಲ. ಲೋ, ಇಷ್ಟು ಡೆಡಿಕೇಶನ್ನು ನಿನ್ನ ಪ್ರೊಫೆಷನ್ ಬದಲು ಪ್ಯಾಷನ್ ಮೇಲೆ ಇದ್ದಿದ್ರೆ ನೀ ಇಷ್ಟೊತ್ತಿಗೆ ಎಲ್ಲೋ ಹೋಗ್ಬಿಡ್ತಿದ್ಯೇನೋ. ಎಂಥ ದೊಡ್ಡ ಸಿಂಗರ್ ಆಗಬೇಕು ಅಂತ ಕನಸು ಕಟ್ಕೊಂಡಿದ್ದೆ ನೀನು. ಆದರೆ ಇವಾಗ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಹಾರ್ಡ್ ಡಿಸ್ಕ್ ಥರ ಎಲ್ಲ ಫಾರ್ಮೆಟ್ ಮಾಡ್ಕೊಂಡು ಕೂತಿದ್ದೀಯ. ನೋಡು, ಯೋಚನೆ ಮಾಡು, ಇನ್ನೂ ಕಾಲ ಮಿಂಚಿಲ್ಲ. ಅವನು ಹೇಳೋದ್ರಲ್ಲೂ ಒಂದು ಪಾಯಿಂಟ್ ಇದೆ. ನಿದ್ದೆ ಇಲ್ಲದೆ, ಕನಸಿಲ್ಲದೆ, ಬೋನಸ್ ಹೈಕ್ ಏನೂ ಇಲ್ಲದೆ
ಕೊನೆಗೆ ಒಂದು ಸ್ವಂತ ಲೈಫು ಇಲ್ಲದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಲೈಫ್ ಹಾಳು ಮಾಡ್ಕೊಂಡ್ಬಿಟ್ಟಿದ್ಯಾ. ಕೊನೆಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸತ್ತೋಗ್ತೀಯ. ಚೇಸ್ ಯುವರ್ ಡ್ರೀಮ್ಸ್ ಅಂಡ್ ಚೇಸ್ ಯುವರ್ ಪ್ಯಾಷನ್ ಮ್ಯಾನ್. ಹೌದು, ನೀವು ಹೇಳ್ತಾ ಇರೋದು ಕರೆಕ್ಟು. ಐ ವಿಲ್ ಡೂ ಇಟ್, ಐ ವಿಲ್ ಡೂ ಇಟ್, ಐ ವಿಲ್ ಡೂ ಇಟ್. ಹಲೋ, ಏನಾಯ್ತು? ಏನ್ ಐ ವಿಲ್ ಡೂ ಇಟ್, ಐ ವಿಲ್ ಡೂ ಇಟ್? ಆಗ್ಲಿಂದ ನೋಡ್ತಾ ಇದೀನಿ, ಸುಮ್ಮನೆ ಕೂಗಾಡ್ತಿದ್ದೀರಾ. ಏನಾಗಿದೆ ನಿಮ್ಗೆ? ಒಬ್ಬೊಬ್ರೆ ಯಾಕೆ ಮಾತಾಡ್ತಿದ್ದೀರಾ? ರಾತ್ರಿ ಹಗಲು ಅಂತ ನೋಡಿದಿರಾ ಕತ್ತೆಗಳ ತರ ಕೆಲಸ ಮಾಡ್ತೀರಾ, ಆಮೇಲೆ ಇಲ್ಲಿ ಬಂದು ಕುತ್ಕೊಂಡು ಏನೇನೋ ಬಡಬಡಾಯಿಸ್ತಾ ಇರ್ತೀರಾ. ಇದೇ ಆಗೋಯ್ತು ನಿಮ್ ಜೀವನ ಎಲ್ಲ. ಥೂ ಸಾಫ್ಟ್ವೇರ್ ಸಡೆಗಳ. ಯಾರು ನೀವು? ಆಯಮ್ಮಂಗೆ ಮಾತ್ರ ಕಾಣಲಿಲ್ಲ, ನಂಗೆ ಮಾತ್ರ ಯಾಕೋ ಕಾಣ್ತಿದ್ದೀರಾ? ಎಲ್ಲರಿಗೂ ಕಾಣಿಸಕ್ಕೆ ನಾವೇನು ಮೂವಿ ಪೋಸ್ಟ್ರಾ? ನಾನು ಕಲರ್ಫುಲ್ ಬಟ್ಟೆ ಹಾಕೊಂಡಿರೋ ನಿನ್ ಕಲರ್ಫುಲ್ ಮನ್ಸು ಕಣೋ. ನಾನು ಅವಾಗವಾಗ ಕಾಣಿಸ್ಕೊಂಡು ಇನ್ನ ಬಂಡ ಧೈರ್ಯ ಕಣ. ಜೀವನ ಹೇಗಿದೆ ಅಂದರೆ, ತಿಂಗಳಾದಿಯಲ್ಲಿ ಧನಿಕ, ಮಾಸಾಂತ್ಯದಲ್ಲಿ ತಿರುಕ, ಸಾಲದಲ್ಲೇ ಗೃಹ ಕನಕ, ಅಲೆಮಾರಿನ ಕಡೆಯ ತನಕ. ದಿನವೂ ಸಮಸ್ಯೆ ಹೊಸತರ, ವಾರಾಂತ್ಯಕ್ಕೆ ಮನದಿ ಕಾತರ. ಎಲ್ಲ ಇದ್ದರೂ ಏನೋ ಬೇಸರ, ನಾನೇ ತಂತ್ರಾಂಶ ಅಭಿಯಂತರ. ಹೀಗೆ ಪ್ರತಿದಿನ ಪ್ರತಿಕ್ಷಣ ಒಳ ಜಗತ್ತಿನ ಮನಸ್ಸು ಮತ್ತು ಬಂಡ ಧೈರ್ಯಗಳು ಕನಸನ್ನು ಪ್ರೇರೇಪಿಸಿ ಪ್ಯಾಷನ್ ಕಡೆ ತಳ್ಳೋ ಪ್ರಯತ್ನ ಮಾಡಿದರೆ, ಹೊರ ಜಗತ್ತು ಅನ್ನೋ ಬ್ರೂಟಲ್ ಬಾಸ್ ಕ್ಲೈಂಟಿಂದನೋ ಇಲ್ಲ ಮ್ಯಾನೇಜರಿಂದನೋ ಒಂದು ಕರೆ ಮಾಡಿಸಿ ಮತ್ತೆ ಪ್ರೊಫೆಷನ್ ಕಡೆ ಎಳೆಯುತ್ತೆ. ನಿಮ್ಮ ಬದುಕು ಇದೇ ಥರನ?